ಹಾಯ್ ಎವ್ರಿವಾನ್, ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ನನಗೆ ಕೇಳಿದ್ರು ಕಾಮೆಂಟ್ ನಲ್ಲಿ, ಸರ್ ಈಗ ಲಾಸ್ಟ್ 2 ಮಂತ್ಸ್ ಅಲ್ಲಿ ನಾವು ಯಾವ ರೀತಿ ಟೈಮ್ ಟೇಬಲ್ ಫಾಲೋ ಮಾಡಿದ್ರೆ ಒಳ್ಳೆ ಸ್ಕೋರ್ ಅನ್ನ ಮಾಡಬಹುದು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ನಿಮ್ಮ ಟೈಮ್ ಅನ್ನ ಬಳಸ್ಕೊಂಡು ಒಳ್ಳೆ ಸ್ಕೋರ್ 2 ಮಂತ್ಸ್ ಅಲ್ಲಿ ಮಾಡಬಹುದು ಅದನ್ನ ತಿಳಿಸ್ತಾ ಹೋಗ್ತೀನಿ. ಯಾವುದೇ ನಾನು ನಿಮಗೆ ಸ್ಟ್ರಿಕ್ಟ್ ಟೈಮ್ ಟೇಬಲ್ ಕೊಡ್ಲಿಕ್ಕೆ ಹೋಗೋದಿಲ್ಲ. 7 ಗಂಟೆಯಿಂದ 8 ಗಂಟೆಗೆ ಇಂಗ್ಲಿಷ್ ಓದಿ, 8 ರಿಂದ 9 ಕನ್ನಡ ಓದಿ, 9 ರಿಂದ 10 ಪೊಲಿಟಿಕಲ್ ಸೈನ್ಸ್ ಓದಿ, ಈ ರೀತಿ ಫಿಕ್ಸ್ ಟೈಮ್ ಟೇಬಲ್ ನಿಮಗೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಎಲ್ಲರದು ಕಾಲೇಜ್ ಟೈಮಿಂಗ್ ಡಿಫರೆಂಟ್ ಇದೆ. ಕೆಲವೊಬ್ಬರು 9 ಗಂಟೆಗೆ 10 ಗಂಟೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಕೆಲವೊಬ್ಬರು 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗೋದು 3, 4, 5 ಬೇರೆ ಬೇರೆ ಟೈಮಿಂಗ್ ಇದೆ. ಅಂಡ್ ಎರಡನೇ ಪಾಯಿಂಟ್ ಬಂದು ಎಲ್ಲರ ಪರ್ಸನಾಲಿಟಿ ಡಿಫರೆಂಟ್ ಇದೆ. ಸೊ ಹಾಗಾಗಿ ಎಲ್ಲರಿಗೂ ಸ್ಟ್ರಿಕ್ಟ್ ಟೈಮ್ ಟೇಬಲ್ ವರ್ಕ್ ಆಗೋದಿಲ್ಲ. ಸೊ ಇಲ್ಲಿ ನಾನು ಕೊಡುವಂತಹ ಕೆಲವೊಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡುವಂತಹ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಡ್ತೀನಿ. ಸೊ ಆ ಟೆಕ್ನಿಕ್ಸ್ ಗಳನ್ನ ನೀವು ಬಳಸಿದ್ರೆ ಸಾಕು, ಡೆಫಿನೆಟ್ಲಿ ನೀವು ಒಂದು ಒಳ್ಳೆ ಸ್ಕೋರ್ ಅನ್ನ ಮಾಡ್ತೀರಾ ಈ ವರ್ಷ ಸೆಕೆಂಡ್ PUC ಎಕ್ಸಾಮ್ ನಲ್ಲಿ. ಸೊ ವಿಡಿಯೋನ ಕೊನೆವರೆಗೆ ನೋಡಿ, ಸ್ಕಿಪ್ ಮಾಡದೆ ಒಂದು ಪೆನ್ ಅಂಡ್ ಪೇಪರ್ ತಗೊಂಡು ಕೂತ್ಕೊಳ್ಳಿ. ಯಾವ ನಾನು ಟೆಕ್ನಿಕ್ಸ್ ಗಳನ್ನ ಹೇಳ್ತಾ ಇದ್ದೀನಿ, ಟೈಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಗಳನ್ನ ಅದನ್ನ ಫಾಲೋ ಮಾಡಿ ಸಾಕು. ಫಸ್ಟ್ ಟೆಕ್ನಿಕ್ ಬಂದು ಹೌ ಟು ಪ್ಲಾನ್ ಯುವರ್ ಡೇ ಅಂಡ್ ವೀಕ್. ನಿಮ್ಮ ದಿನವನ್ನ, ನಿಮ್ಮ ಒಂದು ವಾರದ ಟೈಮ್ ಟೇಬಲ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ತಮ್ಮ ಟೈಮ್ ಅಂಡ್ ಎನರ್ಜಿ ಇದೆಲ್ಲ ಅದರಲ್ಲಿ 80 to 90% ಟೈಮ್ ಎನರ್ಜಿಯನ್ನ ಕೇವಲ ಪ್ಲಾನ್ ಮಾಡೋದ್ರಲ್ಲಿ ಸ್ಪೆಂಡ್ ಮಾಡ್ತಾರೆ, 10% ಎನರ್ಜಿಯನ್ನ ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸ್ಪೆಂಡ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ರಾಂಗ್ ಇದೆ. ನೀವು ಕೇವಲ ನಿಮ್ಮ 10% ಟೈಮ್ ಅಂಡ್ ಎನರ್ಜಿಯನ್ನ ಟೈಮ್ ಟೇಬಲ್ ಮಾಡಲಿಕ್ಕೆ ಅಥವಾ ನಿಮ್ಮ ದಿನ ಹೇಗಿರುತ್ತೆ, ಎಷ್ಟು ಓದ್ತೀರಾ, ಒಂದು ವಾರದಲ್ಲಿ ಎಷ್ಟು ಓದ್ತೀರಾ ಅದನ್ನ ಪ್ಲಾನ್ ಮಾಡಲಿಕ್ಕೆ ಸ್ಪೆಂಡ್ ಮಾಡಿ, ನಿಮ್ಮ ಉಳಿದಿರುವಂತಹ 90% ಟೈಮ್ ಮತ್ತು ಎನರ್ಜಿಯನ್ನ ಆ ಪ್ಲಾನ್ ಇಂಪ್ಲಿಮೆಂಟ್ ಮಾಡಿ ಆ ಗುರಿ ಸಾಧಿಸೋದರ ಮೇಲೆ ಸ್ಪೆಂಡ್ ಮಾಡಿ. ಇದು ನಂಬರ್ 1 ಟೆಕ್ನಿಕ್. ಸ್ಪೆಂಡ್ 10% ಆಫ್ ಯುವರ್ ಟೈಮ್ ಪ್ಲಾನಿಂಗ್, ಸ್ಪೆಂಡ್ 90% ಆಫ್ ಯುವರ್ ಟೈಮ್ ಎಕ್ಸಿಕ್ಯೂಟಿಂಗ್ ಯೋರ್ ಪ್ಲಾನ್. ಸೆಕೆಂಡ್ ಟೆಕ್ನಿಕ್ ಬಂದು ಏನ್ ಮಾಡಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಟೈಮ್ ಟೇಬಲ್ ಅಂತ ಬಂದಾಗ ಸ್ಟೂಡೆಂಟ್ಸ್ಗೆ ಗೊತ್ತಿರೋದಿಲ್ಲ, ಯಾರ್ದೋ ಟೈಮ್ ಟೇಬಲ್ ಕೇಳ್ತಾರೆ, ಅದನ್ನ ಕಾಪಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರೋ ಹೇಳಿದ್ರು 4 ಗಂಟೆಗೆ ಎದ್ದು ಓದಿ, 5 ಗಂಟೆಗೆ ಎದ್ದು ಓದಿ, ಓದಿದೆಲ್ಲ ನೆನಪಿರುತ್ತೆ, ಮೈಂಡ್ ಫ್ರೆಶ್ ಇರುತ್ತೆ. ಸೊ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅದರಿಂದ ಏನೂ ರಿಸಲ್ಟ್ ಸಿಗೋದಿಲ್ಲ. ನಾನು ಕೂಡ ಟ್ರೈ ಮಾಡಿದ್ದೀನಿ. ಒಂದ್ಸಲ ಯಾರ್ದೋ ಕೇಳಿ 10th ನಲ್ಲಿ ಇದ್ದಾಗ 4 ಗಂಟೆಗೆ ಎದ್ದು ಕನ್ನಡ ಓದ್ಲಿಕ್ಕೆ ಕೂತ್ಕೊಂಡಿದ್ದೆ. ಸೊ 4 ಗಂಟೆಗೆ ಎದ್ದು ಕೂತ್ಕೊಂಡಾಗ 10 ಸಲ ನಿದ್ದೆ ಬಂತು. ಅವತ್ತಿಂದ ಯಾವತ್ತು ನಾನು 4 ಗಂಟೆಗೆ 5 ಗಂಟೆಗೆ ಎದ್ದು ಓದಿಲ್ಲ. ಆದ್ರೂ ಕೂಡ ಸ್ಕೂಲ್ನಲ್ಲಿ, ಕಾಲೇಜಲ್ಲಿ ಒಬ್ಬ ಟಾಪರ್ ಆಗಿದ್ದೀನಿ. ಇವತ್ತು ನಿಮಗೂ ಕೂಡ ಕಲಿಸ್ತಾ ಇದ್ದೀನಿ. ಸೊ ಹಾಗಾದ್ರೆ 4-5 ಗಂಟೆಗೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಸೊ ಆ ರೀತಿ ರೂಲ್ಸ್ ಅನ್ನ ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು 4 ಗಂಟೆಗೆ 5 ಗಂಟೆಗೆ ಮೊದಲಿಂದಾನೇ ಹೇಳ್ತಾ ಇದ್ದೀರಿ ಅಂದ್ರೆ 4-5 ಗಂಟೆಗೆ ಹೇಳಿ. ಇಲ್ಲ ನೀವು ಮುಂಜಾನೆ 7 ಗಂಟೆಗೆ ಎದ್ದು ಓದ್ತೀರಾ ಅಂದ್ರೆ ಅದೇ ಟೈಮಿಗೆ ಎದ್ದು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾರ್ದೋ ಟೈಮ್ ಟೇಬಲ್ ನೋಡಿ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡಬೇಡಿ. ನಮ್ಮ ಥರ್ಡ್ ಟೆಕ್ನಿಕ್ ಬಂದು ಹೌ ಟು ಅಚೀವ್ ಫ್ಲೋ ಸ್ಟೇಟ್. ಸೊ ಇಲ್ಲಿ ಫ್ಲೋ ಸ್ಟೇಟ್ ನಲ್ಲಿ ನೀವು ಓದಿದಾಗ ಏನಾಗುತ್ತೆ ಅಂದ್ರೆ, ಬೇರೆ ಸ್ಟೂಡೆಂಟ್ 3-4 ತಾಸಲ್ಲಿ ಓದ್ತಾ ಇರೋದನ್ನ ನೀವು ಒಂದೇ ತಾಸಲ್ಲಿ ಓದಿ ಮುಗಿಸ್ತೀರಾ ಈ ಫ್ಲೋ ಸ್ಟೇಟ್ ನಲ್ಲಿ. ಸೊ ಫ್ಲೋ ಸ್ಟೇಟ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಫುಲ್ ಕಾನ್ಸಂಟ್ರೇಟೆಡ್ ಆಗಿರ್ತೀರಾ. ಸೊ ಇದನ್ನ ಯಾವ ರೀತಿ ನಾವು ಅಚೀವ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಈ ಫ್ಲೋ ಸ್ಟೇಟ್ ನಲ್ಲಿ ನೀವು ಬರ್ಬೇಕಂದ್ರೆ ನಂಬರ್ 1 ಟಾಪಿಕ್ ಯಾವ ರೀತಿ ಇರಬೇಕಪ್ಪ ಅಂದ್ರೆ, ಸ್ವಲ್ಪ ಡಿಫಿಕಲ್ಟ್ ಇರಬೇಕು. ಫುಲ್ ಈಸಿ ಇದ್ರೂ ಕೂಡ ಡಿಸ್ಟ್ರಾಕ್ಟ್ ಆಗ್ತೀರಾ, ಫುಲ್ ಡಿಫಿಕಲ್ಟ್ ಇದ್ರೂ ಕೂಡ ಡಿಸ್ಟ್ರಾಕ್ಟ್ ಆಗ್ತೀರಾ, ಮಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಸ್ವಲ್ಪ ಡಿಫಿಕಲ್ಟ್ ಇರಬೇಕು, ನಂಬರ್ 1. ನಂಬರ್ 2, ನೀವು ಈ ಫ್ಲೋ ಸ್ಟೇಟ್ ನ ಒಳಗಡೆ ಬರಬೇಕು ಅಂದ್ರೆ ಡಿಸ್ಟ್ರಾಕ್ಷನ್ಸ್ ಗಳನ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು. ನಿಮ್ ಪಕ್ಕದಲ್ಲಿ ಓದುವಾಗ ಮೊಬೈಲ್ ಇದೆ ಅಂದ್ರೆ 100% ಹೇಳ್ತಾ ಇದ್ದೀನಿ, ನೀವು ಡಿಸ್ಟ್ರಾಕ್ಟ್ ಆಗೇ ಆಗ್ತೀರಿ. ಯಾವತ್ತು ಫ್ಲೋ ಸ್ಟೇಟ್ ನಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಟಾಪರ್ಸ್ ಯಾಕೆ ಆಗ್ತಾರೆ ಅಂದ್ರೆ, ಅವರು ಈ ಫ್ಲೋ ಸ್ಟೇಟ್ ಅನ್ನ ಅಚೀವ್ ಮಾಡ್ತಾರೆ. ಫುಲ್ ಕಾನ್ಸಂಟ್ರೇಟ್ ಆಗಿ ಓದ್ತಾರೆ. ನೀವು 4 ತಾಸಲ್ಲಿ ಓದೋದನ್ನ ಅವ್ರು 1 ತಾಸಲ್ಲಿ ಮುಗಿಸ್ತಾರೆ. ಸೊ ಈ ಫ್ಲೋ ಸ್ಟೇಟ್ ಅನ್ನು ಅಚೀವ್ ಮಾಡಿ. ಯಾವ ರೀತಿ? ಡಿಸ್ಟ್ರಾಕ್ಷನ್ ಅವಾಯ್ಡ್ ಮಾಡಬೇಕು. ಟಾಪಿಕ್ಸ್ಗಳು ಸ್ವಲ್ಪ ಡಿಫಿಕಲ್ಟ್ ಇರೋ ತರ ಪಿಕ್ ಮಾಡ್ಕೊಳ್ಳಿ. ಸೊ ಅದರಿಂದ ಡಿಸ್ಟ್ರಾಕ್ಟ್ ನೀವು ಆಗೋದಿಲ್ಲ, ನಿಮ್ಮ ಕಂಪ್ಲೀಟ್ ಗಮನ ಆ ಟಾಪಿಕ್ ನ ಮೇಲೆ ಇರುತ್ತೆ. 4ನೇ ಟೆಕ್ನಿಕ್ ಬಂದು ಪಾರ್ಕಿನ್ಸನ್ಸ್ ಲಾ. ಸೊ ಈ ಪಾರ್ಕಿನ್ಸನ್ಸ್ ಲಾ ಏನಂದ್ರೆ, ವರ್ಕ್ ಎಕ್ಸ್ಪ್ಯಾಂಡ್ಸ್ ಟು ಫಿಲ್ ದ ಟೈಮ್ ವಿ ಅಲೋಕೇಟೆಡ್. ಇದರ ಅರ್ಥ ಏನು? ಸೊ ನೀವು ಒಂದು ಕೆಲಸಕ್ಕೆ ಎಷ್ಟು ಟೈಮ್ ಕೊಡ್ತೀರಲ್ಲ ಅಷ್ಟೇ ಆ ಕೆಲಸ ಅಷ್ಟು ಟೈಮ್ ತಗೊಳುತ್ತೆ, ಅಷ್ಟೇ ಆ ಒಂದು ಕೆಲಸ ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾವ ರೀತಿ ಅಂದ್ರೆ, ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಎಕನಾಮಿಕ್ಸ್ ಅಲ್ಲಿ ನೀವು 1 ಚಾಪ್ಟರ್ ಓದಬೇಕು. 1 ಚಾಪ್ಟರ್ ಅನ್ನ ಓದ್ಲಿಕ್ಕೆ ನಿಮ್ಗೆ 1 ತಾಸು ಸಾಕು. ನೀವೇನಾದ್ರೂ ಆ 1 ಚಾಪ್ಟರ್ ಓದ್ಲಿಕ್ಕೆ 1 ದಿನ ಟೈಮ್ ಕೊಟ್ರೆ ನಿಮ್ಮ ತಲೆ ಅದೇ ರೀತಿ ಥಿಂಕ್ ಮಾಡುತ್ತೆ ಅಂಡ್ ಆ ಒಂದು ಚಾಪ್ಟರ್ ಮುಗಿಸ್ಲಿಕ್ಕೆ ನಿಮಗೆ ಇಡೀ ದಿನ ಬೇಕಾಗುತ್ತೆ. ಸೊ ಈ ರೀತಿ ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಟೈಮ್ ಅನ್ನ ವೇಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಈ ಪಾರ್ಕಿನ್ಸನ್ಸ್ ಲಾ ನ ನೆನ್ಪಿಟ್ಕೊಳ್ಳಿ. ನಿಮ್ಮ ತಲೆ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ, ಒಂದು ಟಾಪಿಕ್ಗೆ, ಒಂದು ಚಾಪ್ಟರ್ಗೆ ನೀವು ಎಷ್ಟು ಟೈಮ್ ಕೊಡ್ತೀರಾ ಅಷ್ಟೇ ಟೈಮ್ ಒಳಗಡೆ ಅದು ಮುಗಿಸ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಕೆಲವು ಬಾರಿ ಏನಾಗುತ್ತೆ, ಎಕ್ಸಾಮ್ 1 ವಾರ ಇದೆ ಅಂದಾಗ 1 ವಾರದಲ್ಲೇ ಸಿಲೆಬಸ್ ಓದಿ ಮುಗಿಸ್ತೀವಿ. ಅಂದ್ರೆ ಡೆಡ್ ಲೈನ್ ಇದೆ. ಸೊ ಡೆಡ್ ಲೈನ್ ಕೊಡೋದ್ರಿಂದ ನಮ್ಮ ತಲೆ ಏನ್ ಮಾಡುತ್ತೆ, ತುಂಬಾ ಫಾಸ್ಟ್ ಆಗಿ ಫೋಕಸ್ಡ್ ಆಗಿ ಕೆಲಸಗಳನ್ನ ಮಾಡುತ್ತೆ. ಸೊ ಹಾಗಾಗಿ ಈ ಪಾರ್ಕಿನ್ಸನ್ಸ್ ಲಾ ಬಳಸ್ಕೊಂಡು ನೀವೇನ್ ಮಾಡ್ಬೇಕಂದ್ರೆ, ಒಂದು ಟಾಪಿಕ್ ಮುಗಿಸ್ಬೇಕು ಅಥವಾ ಒಂದು ಚಾಪ್ಟರ್ ಫಿನಿಶ್ ಮಾಡಬೇಕು ಅಥವಾ ಒಂದು ಎಕನಾಮಿಕ್ಸ್, ಇಂಗ್ಲಿಷ್ ಯಾವುದೋ ಒಂದು
ಸಬ್ಜೆಕ್ಟ್ ಕಂಪ್ಲೀಟ್ ಆಗಿ ಮುಗಿಸ್ಬೇಕು ಅಂದ್ರೆ ಅದಕ್ಕೊಂದು ಡೆಡ್ ಲೈನ್ ಕೊಡಿ. ಒಂದು ಸಬ್ಜೆಕ್ಟ್ ಮುಗಿಸ್ಲಿಕ್ಕೆ 1 ವಾರ ಟೈಮ್ ತಗೊಂಡ್ರಿ, ಅಥವಾ ಎಕನಾಮಿಕ್ಸ್ನ 1 ಚಾಪ್ಟರ್ ಮುಗಿಸ್ಲಿಕ್ಕೆ 1 ತಾಸು ಅಥವಾ 2 ತಾಸನ್ನ ಟೈಮ್ನ ಡೆಡ್ ಲೈನ್ ಕೊಟ್ರಿ ಅಂದ್ರೆ ಆ ಡೆಡ್ ಲೈನ್ ಒಳಗಡೆನೆ ನಿಮ್ಮ ತಲೆ ಏನಿದೆಲ್ಲ ಪ್ಲಾನ್ ಮಾಡಿ ಆ ಚಾಪ್ಟರ್ ಮುಗಿಸುತ್ತೆ, ನಿಮ್ಮ ತುಂಬ ಟೈಮ್ ಸೇವ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಲಾನ ಇಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಸ್ಟಡಿಯಲ್ಲಿ. ಸೊ ನಮ್ಮ 5ನೇ ಟೆಕ್ನಿಕ್ ಬಂದು ಹೌ ಟು ಅವಾಯ್ಡ್ ಪ್ರೋಕ್ರಾಸ್ಟಿನೇಷನ್. ಇದನ್ನ 99% ಜನ ಈ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾರೆ ಟೈಮ್ ಮ್ಯಾನೇಜ್ ಮಾಡೋದ್ರಲ್ಲಿ. ಇವತ್ತು ಮಾಡಬೇಕಾಗಿರುವಂಥ ಕೆಲಸವನ್ನ ನಾಳೆ ಮಾಡ್ತೀನಿ, ನಾಳೆ ಇನ್ನೂ ಟೈಮ್ ಇದೆ, ಇನ್ನೂ ಎಕ್ಸಾಮ್ 2 ತಿಂಗಳ ಇದೆ ಅಂತ ಹೇಳಿ ಏನೂ ಮಾಡೋದಿಲ್ಲ. ಎಂಡ್ನಲ್ಲಿ ಬಂದು ಒಂದು ಪಶ್ಚಾತ್ತಾಪನೇ ಇರುತ್ತೆ, ಏನು ಪರ್ಸೆಂಟೇಜ್ ಆಗೋದಿಲ್ಲ, ಏನು ಸ್ಕೋರ್ ಆಗೋದಿಲ್ಲ. ಸೊ ಈಗ ಸೊಲ್ಯೂಷನ್ ಏನ್ರಿ, ಸಿಂಪಲ್ ಆಗಿ 2 ಟಿಪ್ಸ್ ಅನ್ನ ಕೊಡ್ತೀನಿ. ಒಂದು ಡೈಲಿ ಪ್ಲಾನ್ ಮಾಡಿ, ಸೆಕೆಂಡ್ ಒನ್ ಬಂದು ವೀಕ್ಲಿ ಪ್ಲಾನ್ ಮಾಡಿ. ಸೊ ಇದು ನೋಡಿ ನನ್ನ ಡೈಲಿ ಪ್ಲಾನ್. ಸೊ ಇವತ್ತು ಏನು ಮಾಡಬೇಕು, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಏನು ಮಾಡಬೇಕು ಅದೆಲ್ಲ ನಂದು ಪ್ಲಾನ್ ಇದೆ. ಸೊ ಅದು ನನ್ನ ಜೊತೆನೇ ಇರುತ್ತೆ, ಪಾಕೆಟ್ನಲ್ಲೇ ಇರುತ್ತೆ. ಇದರಿಂದ ಡೈಲಿ ಏನು ಮಾಡಬೇಕು ಈ ಪ್ಲಾನ್ ಇದೆ. ಸೊ ಈಗ ಡೈಲಿ ಪ್ಲಾನ್ ಮಾತ್ರ ಮಾಡಿದ್ರೆ ನಡೆಯೋದಿಲ್ಲ. ಡೈಲಿ ಪ್ಲಾನ್ ಇದ್ದಾಗ ನಮ್ಮ ತಲೆ ಹೇಳುತ್ತೆ ನಾಳೆ ಮಾಡೋಣ ಈ ಕೆಲಸ ಅಂತ ಹೇಳುತ್ತೆ ತಲೆ, ಹೌದಲ್ಲ. ಇದು ನಾಳೆ ಮಾಡೋಣ, ಸಂಡೇ ಇದೆ ಮಾಡಿಬಿಡೋಣ ಅಂತ ಹೇಳಿ. ಸೊ ಅದಕ್ಕೆ ವೀಕ್ಲಿ ಪ್ಲಾನ್ ಕೂಡ ರೆಡಿ ಮಾಡಬೇಕು. ವೀಕ್ಲಿ ಪ್ಲಾನ್, ಒಂದು ವಾರದ ಪ್ಲಾನ್ ಇದ್ದರೆ ನಿಮಗೆ ಗೊತ್ತಿದೆ ನೆಕ್ಸ್ಟ್ 1 ವಾರದಲ್ಲಿ ಇದನ್ನು ಮುಗಿಸ್ಬೇಕು. ಸೋಮವಾರ ಇದು ಮುಗಿಸ್ಬೇಕು, ಮಂಗಳವಾರ ಇದು, ಬುಧವಾರ ಇದು. ಈಗ ಸೋಮವಾರದ ಕೆಲಸ ಮಾಡುವಾಗ ನಿಮ್ಮ ತಲೆಗೆ ಗೊತ್ತಿದೆ ಮಂಗಳವಾರ ನಾವು ಫ್ರೀ ಇಲ್ಲ, ಮಂಗಳವಾರನೂ ಓದೋ ಕೆಲಸ ಇದೆ, ಸೊ ಸೋಮವಾರನೇ ಓದಿ ಮುಗಿಸ್ಬೇಕು ಅಂತ ಹೇಳಿ. ಸೊ ಈ ರೀತಿ ನಮ್ಮ ತಲೆ ಫಂಕ್ಷನ್ ಮಾಡುತ್ತೆ, ವರ್ಕ್ ಮಾಡುತ್ತೆ. ಸೊ ಒಂದು ಡೈಲಿ ಪ್ಲಾನ್, ಒಂದು ವೀಕ್ಲಿ ಪ್ಲಾನನ್ನು ರೆಡಿ ಮಾಡ್ಕೊಳ್ಳಿ. ಸೊ ಅದರಿಂದ ಏನಾಗುತ್ತೆ, ಪ್ರೊಕ್ರಾಸ್ಟಿನೇಟ್ ನೀವು ಕಂಪ್ಲೀಟ್ಲಿ ಸ್ಟಾಪ್ ಮಾಡಬಹುದು ಆ್ಯಂಡ್ ನಿಮ್ಮ ಟೈಮನ್ನು ತುಂಬ ಇಫೆಕ್ಟಿವ್ ಆಗಿ ನೀವು ಬಳಸ್ಕೋಬಹುದು. ಇನ್ನು 6ನೇದಾಗಿ ಬಂದು ಹೌ ಟು ಕಂಟ್ರೋಲ್ ಸೋಷಿಯಲ್ ಮೀಡಿಯಾ. ಸೊ ಇದು ಕೂಡ ಎಲ್ಲ ಸ್ಟೂಡೆಂಟ್ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಟೀಚರ್ ಹೇಳಿರ್ತಾರೆ, ಪೇರೆಂಟ್ಸ್ ಹೇಳ್ತಾರೆ, ಫೋನ್ ಮುಟ್ಟಕ್ಕೆ ಹೋಗಬೇಡ, ಫೋನ್ ನೋಡಬೇಡ, ಸೆಕೆಂಡ್ PUC ಇದೆಲ್ಲ ವರ್ಕ್ ಆಗೋದಿಲ್ಲ ರೀ. ಸೊ ನೀವು ವರ್ಷಾನ್ಗಟ್ಲೆಯಿಂದ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೀರಿ, ಮೊಬೈಲ್ ಬಿಡ್ಲಿಕ್ಕೆ ಆಗುತ್ತಾ? ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ, ನೀವು ಚಹಾ ಕುಡಿತಾ ಇದ್ದೀರಿ ಹುಟ್ಟಾಗಿನಿಂದ. ಸೊ ಚಹಾ ಬಿಡ್ರಿ ಅಂದರೆ ಬಿಡ್ಲಿಕ್ಕೆ ಆಗುತ್ತಾ? ಮುಂಜಾನೆ ಸಾಯಂಕಾಲ ಕುಡಿಯುವಂಥ ಒಂದು ಚಹಾ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು 6-7 ತಾಸು ಯೂಸ್ ಮಾಡುವಂಥ ಮೊಬೈಲ್ ಬಿಡ್ಲಿಕ್ಕೆ ಆಗುತ್ತಾ? ಸೊ ಆಗೋದಿಲ್ಲ. ಕಂಪ್ಲೀಟ್ಲಿ ಮೊಬೈಲ್ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಬೇಡಿ, ಇದು ಸರಿಯಾದಂತಹ ಪ್ಲಾನ್ ಅಲ್ಲ. ಬಟ್ ಇದಕ್ಕೆ ನೀವೇನು ಮಾಡಬೇಕಂದ್ರೆ ಲಿಮಿಟ್ ಮಾಡಬೇಕು. ಒಂದಿನಕ್ಕೆ 45 ನಿಮಿಷದಿಂದ 1 ತಾಸು ಮಾತ್ರ ನಾನು ಮೊಬೈಲನ್ನು ಯೂಸ್ ಮಾಡ್ತೀನಿ. ಸೊ ಅಷ್ಟೇ ಅಲ್ಲ, ಅದನ್ನು ಯಾವ ಟೈಮ್ನಲ್ಲಿ ಆ ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ ಅದನ್ನು ಕೂಡ ಡಿಸೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಾನು ರಾತ್ರಿ 7ರಿಂದ 8 ಗಂಟೆವರೆಗೆ ಮೊಬೈಲ್ ಯೂಸ್ ಮಾಡ್ತೀನಿ ಅಷ್ಟೇ, ಅಥವಾ ಇಲ್ಲ ಮುಂಜಾನೆ ನಾನು 8ರಿಂದ 9 ಗಂಟೆವರೆಗೆ ಮೊಬೈಲ್ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಆ ಯಾವ ಟೈಮಲ್ಲಿ ನೀವು ಡಿಸ್ಟ್ರಾಕ್ಟ್ ಆಗ್ತೀರಾ, ಮೊಬೈಲ್ ಯೂಸ್ ಮಾಡ್ತೀರಾ ಅನ್ನೋದು ನಿಮ್ಮ ಪ್ಲಾನಿಂಗ್ನಲ್ಲಿ ಕೂಡ ಇರಬೇಕು. ಅದರಿಂದ ಮೈಂಡ್ ಇದೆಯಲ್ಲ ಡಿಸ್ಟ್ರಾಕ್ಟ್ ಆಗೋದಿಲ್ಲ, ಅದು ಮೈಂಡ್ಗೆ ಸಿಗ್ನಲ್ ಆ ಟೈಮ್ ಇದೆ 7ರಿಂದ 8 ಗಂಟೆ ನಂದು ಸೋಷಿಯಲ್ ಮೀಡಿಯಾ ಟೈಮ್. ಅವಾಗ ಸೋಷಿಯಲ್ ಮೀಡಿಯಾ ನೋಡ್ತೀನಿ, ರೀಲ್ಸ್ ನೋಡ್ತೀನಿ, ಯೂಟ್ಯೂಬ್ ವಿಡಿಯೋಸ್ ನೋಡ್ತೀನಿ. ಬಟ್ ಈಗ ನಾನು ಓದೋದ್ರ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಹೇಳಿ. ಈ ರೀತಿ ನಿಮ್ಮ ಸೋಷಿಯಲ್ ಮೀಡಿಯಾನ ಕಂಟ್ರೋಲ್ ಮಾಡಿ ಅಂದಾಗ ನೀವು ಸುಲಭವಾಗಿ ಕಂಟ್ರೋಲ್ ಮಾಡ್ಬೋದು. ಇದು ಒಂದು ವೆರಿ ಪ್ರಾಕ್ಟಿಕಲ್ ಪ್ಲಾನ್. ಸೊ ನಮ್ಮ 7ನೇ ಟೆಕ್ನಿಕ್ ಬಂದು ಹೌ ಟು ಅವಾಯ್ಡ್ ಬರ್ನ್ಔಟ್. ಸೊ ಅಂದ್ರೆ ಇಲ್ಲಿ ಕೆಲವು ಸ್ಟೂಡೆಂಟ್ ಏನು ಮಾಡ್ತಾರೆ ಅಂದರೆ ಬರ್ನ್ಔಟ್ ಆಗ್ತಾರೆ. ಅಂದರೆ ಎಷ್ಟು ಓದ್ತಾರೆ ಅಂದರೆ ಕಂಪ್ಲೀಟ್ಲಿ ಟಯರ್ಡ್ ಆಗ್ತಾರೆ, ತುಂಬ ಸುಸ್ತಾಗುತ್ತೆ, ಮತ್ತೆ ಬುಕ್ ಹಿಡಿಲಿಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟು ಕೂತ್ಕೊಂಡು ಓದ್ತಾರೆ. ಸೊ ಅದು ಕೂಡ ತಪ್ಪು. ಸೊ ಇಲ್ಲಿ ನೀವು ಸರಿಯಾಗಿ ಟೈಮ್ ಮ್ಯಾನೇಜ್ ಮಾಡೋದ್ರಿಂದ ಈ ಬರ್ನ್ಔಟನ್ನು ಅವಾಯ್ಡ್ ಮಾಡ್ಬೋದು. ಯಾವ ರೀತಿ ಅಂದರೆ 45 ನಿಮಿಷ ಆದ ನಂತರ ಒಂದು ಬ್ರೇಕ್ ತಗೊಳ್ಳಿ. ಇಲ್ಲ ನೀವು ಫುಲ್ ಕಾನ್ಸಂಟ್ರೇಟೆಡ್ ಆಗಿ ಓದುವಂಥ ಹವ್ಯಾಸ ಇದೆ ಅಂದ್ರೂ ಕೂಡ 1 ತಾಸು ಆದ ನಂತರ ಒಂದು ಬ್ರೇಕ್ ತಗೊಳ್ಳಿ, 5-10 ನಿಮಿಷದ್ದು. ಆ್ಯಂಡ್ ಇನ್ನು ಬ್ರೇಕ್ ಟೈಮ್ನಲ್ಲಿ ಏನು ಮಾಡ್ತೀರಿ ಅದು ತುಂಬ ಇಂಪಾರ್ಟೆಂಟ್. ಈಗ ನೀವು 1 ತಾಸು ಓದಿದ್ದೀರಾ ಅಂದರೆ ತಲೆ ಆಲ್ರೆಡಿ ಸ್ವಲ್ಪ ಟಯರ್ಡ್ ಆಗಿದೆ, ಸುಸ್ತಾಗಿದೆ. ಸೊ ಅದರ ನಂತರ 10 ನಿಮಿಷದ ಬ್ರೇಕ್ ತಗೊಳ್ರಿ. 10 ನಿಮಿಷದ ಬ್ರೇಕ್ನಲ್ಲಿ ಸ್ಟೂಡೆಂಟ್ ಏನು ಮಾಡ್ತಾರೆ, ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಆಲ್ರೆಡಿ ಸುಸ್ತಾಗಿರುವಂಥ ತಲೆಗೆ ಮತ್ತೆ 10 ನಿಮಿಷ ನೀವು ಕಾಂಟೆಂಟ್ ವಿಡಿಯೋಸ್ ನೋಡಿ ಮತ್ತೆ ವರ್ಕ್ ಲೋಡ್ ಕೊಟ್ರಿ ಅಂದರೆ ಅದು ಇನ್ನೂ ಸುಸ್ತಾಗುತ್ತೆ. 10 ನಿಮಿಷದ ನಂತರ ಓದುವಂಥ ಮನಸ್ಸೇ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನೀವು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ 1 ತಾಸಿಂದ, ಮೊಬೈಲ್ ಹೀಟ್ ಆಗಿದೆ. ಸೊ ಮೊಬೈಲ್ ಹೀಟ್ ಆಗಿದೆ ಅಂದರೆ ಏನು ಮಾಡ್ತೀರಾ, 10 ನಿಮಿಷ ಅದಕ್ಕೆ ರೆಸ್ಟ್ ಕೊಡ್ತೀರಾ, ಮೊಬೈಲ್ ಕೋಲ್ಡ್ ಆಗುತ್ತೆ, ಮತ್ತೆ ಅದು ಫುಲ್ ಎನರ್ಜಿ ಅಲ್ಲ, ಫುಲ್ ಫಾಸ್ಟ್ ಆಗಿ ವರ್ಕ್ ಮಾಡುತ್ತೆ ಮೊಬೈಲ್, ಹೌದಲ್ಲ. ಅದೇ ರೀತಿ ನಿಮ್ಮ ತಲೆ ಕೂಡ 45 ನಿಮಿಷ ಓದಿದ್ರೆ ಅಂದರೆ ತಲೆಗೂ ಕೂಡ ಸ್ವಲ್ಪ ಸುಸ್ತಾಗುತ್ತೆ. 5 ನಿಮಿಷ 10 ನಿಮಿಷ ನಿಮ್ಮ ಓದುವಂತಹ ಪ್ಲೇಸ್ ಬಿಟ್ಟು ಹೊರಗಡೆ ಹೋಗಿ, ಅಲ್ಲೇ ಕುತ್ಕೋಬೇಡಿ, ಹೊರಗಡೆ ಹೋಗಿ ಸ್ವಲ್ಪ ಗಾಳಿ ತಗೊಳ್ಳಿ, ಉಸಿರಾಡಿ. ಸೊ ಫ್ರೆಶ್ನೆಸ್ ಸಿಗುತ್ತೆ ಒಂದು ತಲೆಗೆ. ದೆನ್ 10 ನಿಮಿಷದ ನಂತರ ಬಂದು ಮತ್ತೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ಸುಸ್ತಾಗೋದಿಲ್ಲ. 2 ತಾಸು ಓದ್ತಾ ಇರುವಂಥ ಸ್ಟೂಡೆಂಟ್ 4 ತಾಸುವರೆಗೂ ಕೂಡ ಓದುವಷ್ಟು ಸಾಮರ್ಥ್ಯ ಬರುತ್ತೆ. ಇಲ್ಲ ನೀವು ಮೊಬೈಲ್ ನೋಡಿದ್ರಿ ಅಂದರೆ ಬರ್ನ್ಔಟ್ ಆದರೆ, ಸುಸ್ತಾದರೆ ತಲೆ ಮಲ್ಕೊಳ್ಳುತ್ತೆ ಅಥವಾ ಎದ್ದು ಹೊರಗಡೆ ಹೋಗಬೇಕು ಅನ್ನುವಂಥ ಮನಸ್ಸಾಗುತ್ತೆ. ಸೊ ಈ ರೀತಿ ಬರ್ನ್ಔಟ್ ಆಗೋದನ್ನು ಅವಾಯ್ಡ್ ಮಾಡಿ. ಸೊ ನಮ್ಮ ಕೊನೆಯದಾಗಿ 8ನೇ ಟೆಕ್ನಿಕ್ ಬಂದು ಹೌ ಟು ಎಂಡ್ ಯುವರ್ ಡೇ. ವೆರಿ ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮ ದಿನವನ್ನು ಯಾವ ರೀತಿ ಎಂಡ್ ಮಾಡ್ತೀರಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 3 ಟೆಕ್ನಿಕ್ಸ್ ಕೊಡ್ತಾ ಇದ್ದೀನಿ. ನಂಬರ್ 1, ರಿವ್ಯೂ ಯುವರ್ ಡೇ.
ಆ ದಿನ ಮುಗಿದ ನಂತರ ಅವತ್ತು ಏನೇನು ಮಾಡಿದ್ರಿ, ಸೊ ಇದು ಡೈಲಿ ಪ್ಲ್ಯಾನ್ ಇರುತ್ತಲ್ಲ, ಇದನ್ನು ತಗೊಳ್ಳಿ. ಇವತ್ತು ನಾನು ಇಷ್ಟು ಪ್ಲ್ಯಾನ್ ಮಾಡಿದ್ದೆ, ಇಷ್ಟೆಲ್ಲ ನಾನು ಸಾಧಿಸಿದ್ದೇನಾ, ಅಚೀವ್ ಮಾಡಿದ್ದೇನಾ ಅಂತ ಹೇಳಿ. ಕೆಲವು ಬಾರಿ ಏನಾಗಿರುತ್ತೆ, ಎಲ್ಲ ಅಚೀವ್ ಆಗಿರೋದಿಲ್ಲ, ಒಂದೆರಡು ಕೆಲಸ ಮಿಸ್ ಆಗಿರುತ್ತೆ, 5 ಕೆಲಸ ಕೊಟ್ಟಿದ್ದೀನಿ ಅಂದರೆ 5ರಲ್ಲಿ 3, 4 ಆಗಿರುತ್ತೆ. ಸೊ ಅದನ್ನು ನೋಡಿ ಖುಷಿ ಪಡಿ, ಅದರಿಂದ ಖುಷಿ ಪಡಿ. ನಿಮಗೆ ಒಂದು ಅಚೀವರ್, ನಾನೇನೋ ಸಾಧನೆ ಮಾಡಿದೆ, ನನ್ನ ಗುರಿ, ನನ್ನ ಪ್ಲ್ಯಾನನ್ನು ನಾನು ಇಂಪ್ಲಿಮೆಂಟ್ ಮಾಡಿದೆ ಅನ್ನುವಂಥ ಒಂದು ಫೀಲಿಂಗ್ ಬರುತ್ತೆ. ಅದರಿಂದ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ಗ್ರ್ಯಾಟಿಟ್ಯೂಡ್, ಸ್ವಲ್ಪ ಖುಷಿಯಾಗಿರಿ. ಯಾವಾಗಲೂ ನಾನು ಇದನ್ನು ಇವತ್ತು ಮಾಡಲಿಲ್ಲ, ಅದು ಮಾಡಲಿಕ್ಕಾಗಲಿಲ್ಲ, ನಾನು ಅದು ಮಾಡಬೇಕಾಗಿತ್ತು, ಆ ಸಿಲೆಬಸ್ ಮುಗಿಸ್ಲಿಲ್ಲ, ಇದು ಎಲ್ಲರ ಜೊತೆ ಆಗುತ್ತೆ, ನನ್ನ ಜೊತೆನೂ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇವತ್ತು 5 ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೇನೆ ಅಂದರೆ ಯಾವುದೋ ಒಂದು ಕೆಲಸ ಆಗಿರೋದಿಲ್ಲ, ಓಕೆ ನಾಳೆ ಮಾಡೋಣ, ಬಟ್ ಅದು ಕಂಟಿನ್ಯೂ ಆಗಿ 2, 3, 4 ಕೆಲಸ ಪೆಂಡಿಂಗ್ ಉಳಿಬಾರ್ದು. ಒಂದೊಂದು ಕೆಲಸ ಏನಾದರೂ ಪೆಂಡಿಂಗ್ ಉಳಿದ್ರೆ ಓಕೆ, ಏನು ಮಾಡಿದ್ದೀರಾ ಅದನ್ನು ನೋಡಿ ಖುಷಿಯಾಗಿ ಅದರಿಂದ ಮೋಟಿವೇಶನ್ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಡೇದು ನೀವು ಇನ್ ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಿ ಮಲ್ಕೋಬಹುದು. ಇದರಿಂದ ಏನಾಗುತ್ತೆ ರೀ, ಖುಷಿಯಿಂದ ಹೋಗಿ ಮಲ್ಕೊಳ್ತೀರಾ, ಒಳ್ಳೆ ನಿದ್ದೆ ಆಗುತ್ತೆ. ನಿದ್ದೆ ಆದರೆ ಮನುಷ್ಯ ನೋಡಿ ಕಂಪ್ಲೀಟ್ಲಿ ರಿಫ್ರೆಶ್ ಆಗ್ತಾನೆ. ಸೊ ಹಾಗಾಗಿ ನಾನು ಹೇಳ್ತೀನಿ, ಒಂದು 7 ತಾಸಾದರೂ ಮಲ್ಕೊಳ್ಳಿ ಮಿನಿಮಮ್. ನಾನು ಕೇಳ್ಪಟ್ಟೆ ಕೆಲವೊಂದು ಸ್ಟೂಡೆಂಟ್ಸ್ 4-5 ತಾಸು ಮಾತ್ರ ಮಲ್ಕೊಳ್ತಾ ಇದ್ದಾರೆ. ಸೊ ನಾನಾದರೂ ನೋಡಿ ಎಂಥ ಎಕ್ಸಾಮ್ ಬರೆದ್ರೂ ಕೂಡ ನಾನು 7 ತಾಸಿಗಿಂತ ಕಡಿಮೆ ಮಲ್ಕೊಂಡಿಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಆರಾಮಾಗಿ 7 ತಾಸು ಮಲ್ಕೊಳ್ಳಿ. ಮಲ್ಕೊಳ್ಳೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ, ಟೈಮ್ ವೇಸ್ಟ್ ಆಗೋದಿಲ್ಲ, ರೈಟ್? ಸೊ ಆರಾಮಾಗಿ ಮಲ್ಕೊಳ್ಳಿ. ನಿಮ್ಮ ದಿನವನ್ನು ಯಾವ ರೀತಿ ಎಂಡ್ ಮಾಡ್ತಿದ್ದೀರಿ ಅದು ಇಂಪಾರ್ಟೆಂಟ್. ಸೋಷಿಯಲ್ ಮೀಡಿಯಾ ನೋಡಿ ಎಂಡ್ ಮಾಡ್ಲಿಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾ ಬೇಕಾದರೆ ಬೇರೆ ಟೈಮ್ನಲ್ಲಿ ನೋಡಿ. ರಾತ್ರಿ ಮಲಗುವಾಗ ಯಾವ ರೀತಿ ಎಂಡ್ ಮಾಡಬೇಕು, ರಿವ್ಯೂ ಯುವರ್ ಡೇ. ಇವತ್ತೇನೇನು ನಾನು ಟಾರ್ಗೆಟ್ ಇಟ್ಕೊಂಡಿದ್ದೆ, ಎಷ್ಟು ಅಚೀವ್ ಮಾಡಿದೆ, ಎಷ್ಟು ಪೆಂಡಿಂಗ್ ಉಳೀತು, ಆ್ಯಂಡ್ ದೆನ್ ಒಂದು ಒಳ್ಳೆ ಫೀಲಿಂಗ್ ಬರುತ್ತೆ. ಅದರಿಂದ ಇಷ್ಟು ಓದಿದೆ, ಇಷ್ಟು ಮುಗಿಸಿದೆ, ಆ್ಯಂಡ್ ನೆಕ್ಸ್ಟ್ ಏನು ಚಾಲೆಂಜ್ ಏನು, ನೆಕ್ಸ್ಟ್ ಡೇ ಏನು ಮಾಡಬೇಕು, ಆ ಒಂದು ಪ್ಲ್ಯಾನ್ ಮಾಡಿ ಮಲ್ಕೊಳ್ಳಿ. ಇದರಿಂದ ತುಂಬ ಮೋಟಿವೇಟೆಡ್ ಆಗಿರ್ತೀರಾ. ನಾನು ಹೇಳಿದ್ನಲ್ಲ, ಈ 8 ಟೆಕ್ನಿಕ್ಸ್ ಇವು ವೆರಿ ಪವರ್ಫುಲ್ ಟೆಕ್ನಿಕ್ಸ್. ಇವು ಟೈಮ್ ಮ್ಯಾನೇಜ್ಮೆಂಟು ತುಂಬ ದೊಡ್ಡ ಜನ ಇದನ್ನು ಯೂಸ್ ಮಾಡ್ತಾರೆ. ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. 8 ಬರ್ಕೊಂಡು ಅದರಲ್ಲಿ ಆ 8 ನೀವು ಸರಿಯಾಗಿ ಪ್ರಾಪರಾಗಿ ಫಾಲೋ ಮಾಡಿದ್ದೆ ಆದರೆ ನಾನು ಭರವಸೆ ಕೊಡ್ತಾ ಇದ್ದೀನಿ, ನಾನು ನೆಕ್ಸ್ಟ್ 2 ಮಂತ್ಸ್ ಒಳಗಡೆ ನೀವು ಸೆಕೆಂಡ್ ಪಿ ಯು ಸಿಯಲ್ಲಿ ಒಳ್ಳೆ ಸ್ಕೋರ್ ಮಾಡ್ತೀರಾ. ಆ್ಯಂಡ್ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ಈ ಸೆಕೆಂಡ್ ಪಿ ಯು ಸಿ ಇದೆಲ್ಲ ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಶೇರ್ ಮಾಡಿರುವಂತಹ ಈ ಟೈಮ್ ಮ್ಯಾನೇಜ್ಮೆಂಟ್ನ ಟೆಕ್ನಿಕ್ಸ್ಗಳನ್ನು ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.